ಸಿಎಂ ಆಗಿ ಮತ್ತೊಂದು ದಾಖಲೆಯನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರೆಕಾರ್ಡ್ ಬಜೆಟ್ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಬಜೆಟ್ ಘೋಷಣೆ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಕೆಂಡ ಕಾರ್ತಾ ಇರುವಂತದ್ದು. ಇನ್ನು ಜಿಡಿಪಿ ವಿಚಾರ ಪ್ರಸ್ತಾಪಿಸಿ ಮೋದಿ ಸರ್ಕಾರದ ವಿರುದ್ಧ ಕುಟುಕು ಸೂಚಿಸಿರುವಂತದ್ದು. ಇದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾದಂತ ಬಜೆಟ್ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಿಎಂ ಆಗಿ ಮತ್ತೊಂದು ದಾಖಲೆಯನ್ನ ಸಿದ್ದರಾಮಯ್ಯ ಬರೆದಿರುವಂತದ್ದು. ರೆಕಾರ್ಡ್ ಬಜೆಟ್ ಕುರಿತು ಸಿಎಂ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿದ್ದಾರೆ. ಬಜೆಟ್ ಘೋಷಣೆ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಜಿಡಿಪಿ ವಿಚಾರ ಪ್ರಸ್ತಾಪಿಸಿ ಮೋದಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಬಜೆಟ್ ಅನ್ನುವಂತ ಹೆಮ್ಮೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಅಂಕಿ ಅಂಶಗಳ ಬಜೆಟ್ ಅಲ್ಲ, ಇದು ಆರ್ಥಿಕ ಸ್ವಾತಂತ್ರ್ಯದ ಬಜೆಟ್ ಅಂತಿದ್ದಾರೆ ಸಿಎಂ. ಭಾರತದ ಜಿಡಿಪಿ ಬೆಳವಣಿಗೆ 7.4% ಇದ್ರೆ ಕರ್ನಾಟಕದ್ದು 8.1% ಇದೆ. ನಾವು ದೇಶಕ್ಕಿಂತ ಮುಂದಿದ್ದೀವಿ ಜಿಡಿಪಿನಲ್ಲಿ ಅಂತ ಕೇಂದ್ರಕ್ಕೆ ತಿರುಗೇಟನ್ನ ಸಿಎಂ ನೀಡ್ತಾ ಇರುವಂತದ್ದು. ಇವತ್ತು ರಾಜ್ಯದ ಬಜೆಟ್ ಮಂಡನೆ ಆದ ಕೂಡಲೇ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಏನೇನೆಲ್ಲ ಇವತ್ತು ನಮ್ಮ ಸಾಧನೆ ಆಗಿದೆ ಅಂದ್ರೆ ಬಜೆಟ್ ನಲ್ಲಿ ಅಂತ ವಿಶ್ಲೇಷಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಜಿಡಿಪಿ ವಿಚಾರ ಅಂತ ಬಂದಾಗ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿಬಿದ್ದಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಏನಿವಾಗ ಕೇವಲ ಇದು ಅಂಕಿಅಂಶಗಳ ಬಜೆಟ್ ಅಲ್ಲ, ಇದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕ ಆಗಿರುವಂತ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ಜಿಡಿಪಿ ವಿಚಾರದಲ್ಲಿ ಮಾತನಾಡ್ತಾ ಹೇಳ್ತಾರೆ, ನಮ್ಮ ದೇಶದ ಜಿಡಿಪಿಗಿಂತ ನಾವೇ ಮುಂದಿದ್ದೀವಿ, 8.1% ಇದೆ. ರೆಕಾರ್ಡ್ ಬಜೆಟ್ ಅನ್ನ ಕುರಿತು 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ, ಸುಮಾರು ಆಕ್ಟ್ ಜಾರಿಯಾದರೆ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ. $2.5 ಇಂದ 3,000 ಕೋಟಿ ಬರ್ಡನ್ ಆಗುತ್ತೆ. ಆಮೇಲೆ ಈ ಸಾರಿ ನಮ್ಮ ಬಜೆಟ್ನಲ್ಲಿ ಬಹಳ ಉದ್ಯೋಗ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಪ್ರಣಾಳಿಕೆಯಲ್ಲಿ. ಉದ್ಯೋಗ ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕಾರಣಾಂತರದಿಂದ ವಿಳಂಬ ಆಯಿತು. ಅದಕ್ಕೆ ಈ ಸಾರಿ ಬಜೆಟ್ನಲ್ಲಿ ಹೇಳಿದ್ದೀನಿ 56,342, 56,432. .1 ರಾಷ್ಟ್ರದ್ದು ಜಿಡಿಪಿ ಬೆಳವಣಿಗೆ ಎಷ್ಟಪ್ಪ ಅಂತಂದ್ರೆ ನ್ಯಾಷನಲ್ ಅವರೇಜ್ 7.4. ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ ಜಿಡಿಪಿ ಗ್ರೋತ್ ರೇಟ್ಗಿಂತ ಚೆನ್ನಾಗಿ ಇದ್ದೀವಿ. ಜಿಡಿಪಿ ಬೆಳವಣಿಗೆ ಈ ವರ್ಷ ಅಂದ್ರೆ 25-26
8.1 ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದ್ರೆ ನ್ಯಾಷನಲ್ ಅವರೇಜ್ 7.4 7.4 ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗಿ ಇದ್ದೀವಿ. GDP ಬೆಳವಣಿಗೆ ಈ ವರ್ಷ ಅಂದ್ರೆ 25-26 8.1 ರಾಷ್ಟ್ರದ್ದು GDP ಬೆಳವಣಿಗೆ ಎಷ್ಟಪ್ಪ ಅಂತಂದ್ರೆ ನ್ಯಾಷನಲ್ ಅವರೇಜ್ 7.4 7.4 ಅವ್ರಿಗಿಂತ ನಾವು ಉತ್ತಮವಾಗಿ ಇದ್ದೀವಿ. ರಾಷ್ಟ್ರ ಮಟ್ಟದ GDP ಗ್ರೋತ್ ರೇಟ್ಗಿಂತ ಚೆನ್ನಾಗಿ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಹೇಳ್ತಾರೆ, ಈ ನಮ್ಮ ರಾಷ್ಟ್ರದ ಅಥವಾ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅಂದ್ರೆ ತಲಾ ಆದಾಯ ಏನಿದೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ನಾವೇ ಬೆಟರ್ ಇದ್ದೀವಿ. ಅಂದ್ರೆ ರಾಜ್ಯದ GDP 8.1% ಇದ್ರೆ ದೇಶದ್ದು 7.4% ತಲಾ ಆದಾಯವನ್ನ ನಾವು ಪಡ್ಕೊಂಡಿದೀವಿ. ಅಂದ್ರೆ ಇದು ಜನತೆಗೂ ಕೂಡ ಗೊತ್ತಿರುವಂತಹ ವಿಷಯ. ಗ್ಯಾರಂಟಿಯಿಂದ ಒಂದ್ ರೀತಿಯಾಗಿ GDPಗೆ ಒಳಿತಾಯ್ತು, ಕರ್ನಾಟಕದ GDP ಗ್ರೋತ್ಗೆ ಅಂತ ಜನ ಕೂಡ ಮಾತಾಡ್ಕೊಳ್ಳುವಂಥದ್ದು. ಇನ್ನು ಆರ್ಥಿಕ ತಜ್ಞರು ಕೂಡ ಅದನ್ನೇ ಹೇಳುವಂಥದ್ದು. ಹಾಗೆ ನೋಡ್ತಾ ಹೋದ್ರೆ ಈ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಆರ್ಥಿಕತೆಯಲ್ಲಿ ನಾನು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ತುಂಬಾ ಥಿಂಕ್ ಮಾಡಿನೇ ತಗೊಳ್ಳುವಂಥದ್ದು. ಇನ್ನು ಬಜೆಟ್ ಮಂಡನೆಯಲ್ಲೂ ಕೂಡ ಅಷ್ಟೇ, ಎಲ್ಲವನ್ನೂ ಕೂಡ ಲೆಕ್ಕ ಹಾಕಿನೇ ಬಜೆಟ್ ಮಂಡನೆಯನ್ನ ಮಾಡುವಂಥದ್ದು. ಹಾಗಾಗಿ 17ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಕಳೆದ ಬಾರಿಗಿಂತ ಈ ಬಾರಿಯ ಬಜೆಟ್ 9% ಹೆಚ್ಚು ಗಾತ್ರದ ಬಜೆಟ್, ಆದ್ರೆ ಅದಕ್ಕೆ ತಕ್ಕಂತೆ ವಿಭಜನೆಗಳನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಒಂದ್ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿರುವಂಥದ್ದು. ನಾವೇನೇ ಹೆಚ್ಚು ಗಾತ್ರದ ಬಜೆಟ್ ಆಯ್ತು, ಸಾಲ ಮಾಡ್ತಾ ಇದ್ದೀವಿ, ಅದು ಇದು ಅಂತ ನಮ್ಮ ಮೇಲೆ ಆರೋಪಗಳು ಬಂದ್ರೂ ಕೂಡ ಗ್ರೋತ್ ಅಲ್ಲಿ GDP ಗ್ರೋತ್ ಅಲ್ಲಿ ನಾವು ನಿಮ್ಗಿನ್ನ ಬೆಟರ್ ಆಗಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಪ್ರಧಾನಿ ಮೋದಿ ಅವರಿಗೆ ಒಂದು ರೀತಿಯಾಗಿ ತಿರುಗೇಟನ್ನ ನೀಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಒಟ್ಟು GDP 3.7 ಟ್ರಿಲಿಯನ್ ಅಂದ್ರೆ ಭಾರತದ್ದು ರೂಪಾಯಿಯಲ್ಲಿ ಇದು ಸುಮಾರು 300 ಲಕ್ಷ ಕೋಟಿಗಿಂತ ಹೆಚ್ಚು. ಅಂದ್ರೆ ತಲಾ ಆದಾಯ ಒಬ್ಬೊಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತಾ ಹೋದಾಗ ಆದಾಯ ಎಷ್ಟು ಬರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಕಂಪೇರ್ ಮಾಡಿದಾಗ, ರಾಷ್ಟ್ರಕ್ಕೆ ಕಂಪೇರ್ ಮಾಡಿದಾಗ, ರಾಜ್ಯದಲ್ಲಿ ಗ್ಯಾರಂಟಿಗಳು ಬಂದಾಗಿಂದ GDP ಗ್ರೋತ್ ಆಗೋದಕ್ಕೆ ಒಂದ್ ರೀತಿಯಾಗಿ ಸಪೋರ್ಟ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು.